ಕಾಂಗ್ರೆಸ್ನ ಸಚಿವರೇ ಕ್ರಾಂತಿ ಅಂತ ಹೇಳಿದ್ಮೇಲೆ ಬಿಜೆಪಿ ಅವರು ಬಿಡ್ತಾರೆ. ಬಿಜೆಪಿಯಲ್ಲೂ ಕೂಡ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಶತಸಿದ್ಧ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳೋದು ಬೇಡ, ಅದು ಶತಸಿದ್ಧ ನಡೆದೇ ನಡೆಯುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕ್ಷಿಪ್ರ ಕ್ರಾಂತಿಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಮುನ್ನುಡಿ ಆರಂಭ ಆಗುತ್ತೆ. ಹೋಮ್ ಮಿನಿಸ್ಟರ್ ಯಾಕೆ DCM ಅನ್ನು ಭೇಟಿ ಆಗಬೇಕು? ಕ್ಷಿಪ್ರ ಅಲ್ಲ, ಸ್ವಲ್ಪ ಕಡಿಮೆ ಮಟ್ಟ ಅಂತ ಕೆಲವರು ಹೇಳ್ತಾರೆ. ಆದರೆ ರಾಜಣ್ಣ ಜಾಸ್ತಿ ತೀವ್ರತೆ ಅಂತಿದ್ದಾರೆ. ತೀವ್ರತೆ ಅಂತೂ ಇದ್ದೇ ಇದೆಯಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರು. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನ್ ಭೇಟಿ ಇತ್ತಪ್ಪ? ಏನನ್ನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡ್ಬೇಕು? CM-ನ, ಡೆಪ್ಟಿ CM-ನ ಏನ್ ಭೇಟಿ ಮಾಡ್ಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ರೆ ಏನಾದ್ರ ಲಾ ಅಂಡ್ ಆರ್ಡರ್ ಹೋಗ್ಬೇಕು. ಏನು ಇಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್, ಯಾರು ಏನಾನ ಮಾಡ್ಕೊಳ್ಳಿ ಅಂತ. ಮತ್ತೆ ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದ್ರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇರ್ತಾರೆ. ಈ ಭೂಕಂಪದ ಇದೆಯಲ್ಲ ಹಂಗೆ 7.5 ಅಂತ ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣ ಅವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಿದ್ದೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ನ ಯಾರು ನಿರಾಕರಿಸ್ತಾ ಇಲ್ಲಲ್ಲ. DK ಶಿವಕುಮಾರ್ ನಿರಾಕರಿಸ್ತಾ ಇಲ್ಲ, ಯಾರು ನಿರಾಕರಿಸ್ತಾ ಇಲ್ಲ. ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಇವತ್ತಿಂದ ನಾನೇ ಹೊಸದಾಗಿ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು. ಇದು ಕಳೆದ 2 ವರ್ಷದಿಂದ ನಡೀತಾ ಇರುವಂತ ವಿಚಾರ. 2 ವರ್ಷದಿಂದ ನಡೀತಾ ಇರುವಂತ ವಿಚಾರ, ಇವತ್ತಿನ ವಿಚಾರ ಏನಲ್ಲ. ಬದಲಾವಣೆಯ ನಡೆದೇ ನಡೆಯುತ್ತೆ ಅನ್ನೋದು 2 ವರ್ಷದಿಂದ ಚರ್ಚೆ ನಡೀತಾ ಇದೆ. ಈಗ ಅದು ಅಂತಿಮ ತೆರೆ ಬೀಳುವಂತ ಕಾಲ ಅದು. ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ.